ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಲೇವರ್ಸ್ ಬೈ ಮೈಸೂರು ಜೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇವತ್ತು ಮಾಡೋಕ್ಕೋಗೋಣ ಒಂದು ಟ್ಯೂನಾ ಫಿಶ್ ಫ್ರೈ. ಸೊ ಇವತ್ತಿಗೆ ನಾವು ಒಂದು ಕೆ ಜಿಯಷ್ಟು ಟ್ಯೂನಾ ಫಿಶ್ ತೊಗೊಂಡಿದ್ದೀವಿ. ಇದನ್ನು ಕ್ಲೀನಾಗಿ ತೊಳೆದು ಒಂದು ಕಡೆ ಮಡಿಕೊಳ್ಳೋಣ. ಒಂದು ಬಟ್ಲಲ್ಲಿ 3 ಸ್ಪೂನಷ್ಟು ಖಾರದ ಪುಡಿ, ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ, 1 ಸ್ಪೂನು ಗರಂ ಮಸಾಲ, 3 ಸ್ಪೂನು ಧನಿಯಾ ಪೌಡರ್ ಹಾಗೂ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ತಗೊಳ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ 2ರಿಂದ 3 ಸ್ಪೂನಷ್ಟು ನಿಂಬೆ ರಸನಾರು ಹಾಕೋಬೋದು, ಇಲ್ಲ ನೀವು ಹುಣಸೆ ಹುಳಿನಾರು ಬಿಟ್ಕೋಬೋದು. ಓಕೆ, ಹುಣಸೆ ಹುಳಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ 2 ಸ್ಪೂನು ಆಯಿಲ್ನ ಹಾಕೋತಾಯಿದ್ದೀನಿ. ಇದನ್ನು ಹಾಕಿ ಫುಲ್ ಕ್ಲೀನಾಗಿ ಒಂದು ಅದಕ್ಕೆ ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ತಿಕ್ಕ ಪೇಸ್ಟ್ ಹಾಕಬೇಕು. ಆ ರೀತಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ಓಕೆ, ನೋಡಿ ಪೇಸ್ಟ್ ಎಷ್ಟು ತಿಕ್ಕಾಗಿದೆ ಹಾಗೂ ತುಂಬ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಕೋಟಿಂಗ್ ಎಲ್ಲ ಚೀನಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ನೀರು ಜಾಸ್ತಿ ಮಾಡಿಕೊಂಡ್ರೆ ಅದು ಕೋಟಿಂಗ್ ಕ್ಲೀನಾಗಿ ಬರೋದಿಲ್ಲ. ಸೊ ಈಗ ಆಗಿರೋಂಥ ಪೇಸ್ಟಿಗೆ ಎಲ್ಲ ನಾವು ತೊಗೊಂಡಿರೋಂಥ ಟ್ಯೂನಾ ಫಿಶ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ½ an hour to 1 hourನ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಇದನ್ನು ಫ್ರೈ ಮಾಡೋಕ್ಕೆ ಸ್ಟಾರ್ಟ್. ಒಂದು ಪ್ಯಾನಿಗೆ 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದೊಂದೇ ಪೀಸ್ನ ಅದಕ್ಕೆ ಬಿಡ್ತಾ ಬರೋಣ. ಸೊ ಇದನ್ನು ನೀವು ಫ್ರೈ ಮಾಡಬೇಕಾದ್ರೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಮತ್ತು ಅದನ್ನು ಲೋ ಫ್ಲೇಮಲ್ಲಿ ಆದಷ್ಟು ಫ್ರೈ ಮಾಡೋಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಹೈ ಫ್ಲೇಮಲ್ಲಿ ಆಯಿತು ಅಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತ. ಸೊ ಸಾಕು, ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಆಗ್ತಿದ್ದಂಗೆ ಕ್ಲೀನಾಗಿ ಅದನ್ನು ಸೈಡಿಗೆ ಎತ್ತಿ ನೋಡಿಕೊಳ್ಳಿ. ಸೊ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಿಕೊಂಡು ಎಲ್ಲನೂ ಬೇಯಿಸ್ಕೊಳ್ಳಿ. ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪನ್ನ ಅದೇ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ನಮ್ಮ ಮಾಡಿರುವಂಥ ಟ್ಯೂನಾ ಫಿಶ್ ಮೇಲೆ ಉದುರಿಸ್ತಾ ಬರೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿದೆ ಟ್ಯೂನಾ ಫಿಶ್, ನೀವು ಮನೇಲಿ ಟ್ರೈ ಮಾಡಿ ಹಾಗೂ ನಮಗೂ ಕೂಡ ತಿಳಿಸಿ. ಮುಂದೆ ಇದೇ ರೀತಿಯಾದಂಥ ಹೊಸ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ.